ಆತ್ ನನ್ನ ಹೊಟ್ಟಿ ಮೇಲೆ. ಇನ್ನು 6 ಹೊಡೆದು ಬಿಟ್ರೆ ತಣ್ಣೀರು ಬಟ್ಟಿ ಗತಿ ನನಗೆ. ನೋಡ್ರತ್ನ ಯಾರಾದ್ರೂ ಈ ಒಡೆದ ಮೊಟ್ಟೆ ಸಮೀಪ ಬಂದ್ರ ಏನೋ ಹೊಡಿಬಾರ್ದಾಗಿತ್ತು. ತಾಗಿ ಹೊಡೆದಾವು 3 ರೂಪಾಯಿ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಅದೇನ ಹೇಳ್ತಾರ ನೋಡ, ಆಸತ್ತು ಬ್ಯಾಸತ್ತು ಅಕ್ಕನ ಮನಿಗೆ ಬಂದ್ರೆ ಅಕ್ಕನ ಗಂಡ ಅವಕ್ ಅಂದಿದ್ನಂತ. ಏನ್ ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡ, ನನಗೆ 100 ರೂಪಾಯಿ ಇಟ್ಟ ಹೋಗ್ಬೇಕು. 100 ರೂಪಾಯಿ ತೆಗಿ. ತಾಯಿ ತೆಂಗಿನ ಮಾಯಿ ದೇವರಿಗೆ ಹೊಡೆದು ಒಂದೇ ಒಂದು ತೆಂಗಿನಕಾಯಿ. 100 ರೂಪಾಯಿ ವಸೂಲಿ ಮಾಡ್ಲಾರ ಹೋಗಿನ. ಯಾಕ ದೊಡ್ಡ ಕಸರತ್ ಮಾಡಿ ಹೊಡೆದಿ ಅಲ್ಲ ಮೊಟ್ಟಿನ. ಅದಕ್ಕ ಈ ಅಡ್ಡಾಡಿ ರಸ್ತ್ಯಾದಾಗ ಈ ಬಡ್ಡಿ ಬಂಗಾರಪ್ಪ ಬಂದು ಕಸರತ್ ಮಾಡ್ದಂಗತ್ತ ನೋಡು. ನಿನ್ನ ಕಸರತ್ತಿಗೆ ಒಂದು ಬೆಂಕಿ ಹಚ್ಚಿ ಏನ್ ದೊಡ್ಡ ಕಸರತ್ತು ಮಾಡಿ ಅಲ್ರಿ. ದೊಡ್ಡ ಕಸರತ್ ಅಂತ ನೋಡ್ರಿ, ಅಲ್ಲಿ ಯಾವ್ದಾರ ಒಂದು ಮುದುಕಿ ನೋಡಿ ಮದುವೆ ಆಗಿ ಒಂದು ಹೊಡೆದ್ರೆ ಅದು ಕಸರತ್ ಅಂತಾರ. ಇದು ದಾರಿಗೆ ಹೋಗೋ ಹುಡುಗಿಯರ್ ಹಾದು ಮೊಟ್ಟಿ ಬಸಿ ಇದು ದೊಡ್ಡ ಕಸರತ್ತೇನ? ನಿನ್ನ ಬೆಂಕಿ ಹತ್ಲಿ. ನನಗೀಗ 100 ರೂಪಾಯಿ ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಮಂದಿ ಮಾಡ್ತೀನಿ ನೋಡು. ಕೊಡಲ್ಲ ಅಂದ್ರೆ ಕೊಡುದಿಲ್ಲ. ನೀ ಯಾವನಿಗೆ ಕರ್ಕೊಂಡು ಬರ್ತೀವಿ ಬಾ ಹೋಗ. ಕೊಡಂಗಿಲ್ಲ ಬಂಗಾರಪ್ಪ, ಕೊಡಂಗಿಲ್ಲ. ಯಾರ ಬರ್ರಪ್ಪ ಈ ಮುದುಕನ ಕೈ ಹಿಡಿದು ಇನ್ನು ಬೆಳಕರಿಯವರು ಮುಚ್ಚಂಗಿಲ್ಲ. ಇದನ್ನ ಕೈ ಮುಗಿತೀನಿ ಮುಚ್ಚು ಮುಚ್ಕೊಂಡೆ. ಬಡ್ಡಿ ಬಂಗಾರಪ್ಪನ ಮರ್ಯಾದೆ ನಾ 3 ಕಾಸು ಹರಾಜ್ ಮಾಡ್ಲಿಕ್ಕತ್ತಿ. ನಿನಗ 100 ರೂಪಾಯಿ ಬೇಕು ತಾನೇ? ಮತ್ತೆ ಏನಂಗ ಸಸ್ತಾ ಬಂದವೇನು ಮೊಟ್ಟೆ? ಇಲ್ಲ ಸಾಧ್ಯ ಇಲ್ಲ. ಈಗ ನೀ ಕೊಟ್ಟ ಒಳಗೆ ಹೋಗ್ಬೇಕಲ್ಲ. ಸಾಧ್ಯ ನೀ ಕೊಟ್ಟ ಈಗ ದಾಟ್ಬೇಕು. ಯಾರ ಹತ್ರ ಇಸ್ಕೊಂಡಾರ ಕೊಡ್ಬೇಕು ನನಗೆ. ಪೂರ್ತಿ ಎತ್ತಕ್ಕೆ ಹೋಗ್ಬೇಡ, ಅಲ್ಲಿ ಕುಂತಾರಲ್ಲಿ ಇವ್ರಷ್ಟು ಗಾಢ. ಮಾಡ್ತೀನಿ ಇನ್ನೊಂದ್ಸರಿ ಸಿಕ್ಕಾಡಿ. ನಾನು ಮೊದಲ ಪಡ್ಕೊಂಡೆ, ನಾ ಹೇಳಿದ ಮಾತು ಕೇಳಿದೆ, ಕೈಯ ಕಡ್ಡಿ ಮುರಿದು ಕೊಟ್ಟೆ, ಹೇಳಿದೆ ಕೊಡು ಅಂತ ಹೇಳಿ. ನನ್ನ ಮಾತು ಕೇಳಲಿಲ್ಲ. ನೋಡಿಗ ಏನಾರ ಆಗ್ಲಪ್ಪ, ನನಗೊಂದು 100 ರೂಪಾಯಿ ಬಂತಲ್ಲ ಅಷ್ಟು ಸಾಕು. ಈ ಬಡ್ಡಿ ಬಂಗಾರಪ್ಪನ ಹತ್ರ 100 ರೂಪಾಯಿ ವಸೂಲಿ ಮಾಡ್ಕೊಂಡಿಯಲ್ಲ, ಈ 100 ರೂಪಾಯಿನ ಬಡ್ಡಿ ಹಾಕಿ ವಸೂಲಿ ಮಾಡ್ತೀನಿ ನೋಡು. ಮಾಡಿದ್ರ ನಾನು ಬಡ್ಡಿ ಮಗ, ಬಡ್ಡಿ ಬಂಗಾರಪ್ಪನ. ಹೋಗು ರಾಜ್ಕುಮಾರ್ ತುಳುಕು ಹೋಗು. ಒಂದು ಕಾಲ ಬರುತ್ತ. ಬಂದತಿ ನನ್ನ ಕಾಲ. ರಾಜ್ಕುಮಾರ್ ಮುಗದತಿ ಮುಗದತಿ ಮುಗದತಿ.